ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಮನೆಯಲ್ಲಿ ಒಬ್ಬಟ್ಟು ಮಾಡಿದಾಗ ಒಬ್ಬಟ್ಟು ಸಾಂಬಾರು ಮಾಡಲಿಲ್ಲ ಅಂದರೆ ಏನು ಚೆಂದ. ಅದರಲ್ಲೂ ಒಬ್ಬಟ್ಟು ಸಾಂಬಾರನ್ನ 3 ದಿನದ ತನಕ ಇಟ್ಕೊಂಡು ಬೇಯಿಸಿ ತಿನ್ನೋದು ಇನ್ನೂ ಚೆಂದ. ಯಾರೆಲ್ಲ ಈ ರೀತಿ ಒಬ್ಬಟ್ಟು ಸಾಂಬಾರನ್ನ ಬೇಯಿಸಿ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಇವಾಗ ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಬೇಕಾದ್ರೆ ಈರುಳ್ಳಿ ಹಾಕೋಣ. ಈರುಳ್ಳಿ ಬಂದು 2 ಈರುಳ್ಳಿ, ಮೀಡಿಯಮ್ ಸೈಜು 2 ಈರುಳ್ಳಿನ ಹಾಕಿದ್ದೀನಿ. ಹಾಗೆ 2 ಗೆಂಡೆ ಹಾಕೋಷ್ಟು ಬೆಳ್ಳುಳ್ಳಿ, ಖಾರಕ್ಕೆ 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಸಾಂಬಾರು ಪುಡಿನೂ ಹಾಕಬೇಕು, ಹಾಗಾಗಿ ಮೆಣಸಿನ್ಕಾಯಿನ ಕಡಿಮೆ ಹಾಕ್ತಾ ಇರೋದು. ಇವಾಗ ಸ್ವಲ್ಪ ಹಸಿ ಕರಿಬೇವು, 1-2 ಸ್ಪೂನ್ ಹಾಕೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಪ್ರಮಾಣನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಬ್ಬಟ್ಟು ಸಾಂಬಾರಿಗೆ. ಇವಾಗ ನೋಡಿ, ಇದಿಷ್ಟು ಪದಾರ್ಥನೂ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಮಧ್ಯ ಮಿಕ್ಸ್ ಮಾಡ್ಕೊತಾ ಒಂದು ಅರ್ಧದಷ್ಟು ಈರುಳ್ಳಿನ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥನ ಸೇರಿಸೋಣ. ಇವಾಗ ನೋಡಿ, ಈರುಳ್ಳಿ ಈ ರೀತಿ ಫ್ರೈ ಆಗಬೇಕಾದ್ರೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಬಂದು 2 ಟೊಮೊಟೊ ಮೀಡಿಯಮ್ ಸೈಜು. ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿಕೊಂಡು ನಿಮಗೆ ಹುಳಿಗೆ ಎಷ್ಟು ಬೇಕು ನೋಡಿಕೊಂಡು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ. ಹುಣಸೆ ಹಣ್ಣು ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಧ್ಯ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಟೊಮೊಟೊನ ಈ ರೀತಿ ಚೆನ್ನಾಗಿ ನಾನು ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಡಿದರೆ ಸಾಕು. ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದನ್ನು ನಾವು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಚೆನ್ನಾಗಿ ಇದು ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹುರಿದು ಬಿಟ್ಟಂಥ ಎಲ್ಲ ಪದಾರ್ಥನೂ ಕೂಡ ಚೆನ್ನಾಗಿ ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಕೂಡ ಸೇರಿಸ್ಕೊಂಡು ಈ ಮಸಾಲೆನ ಫಸ್ಟ್ ನಾವು ಒಂದು ಅರ್ಧದಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲು ನಾವು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಒಂದು ಅರ್ಧದಷ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥನ ಸೇರಿಸೋಣ. ಇವಾಗ ನೋಡಿ, ಮಸಾಲೆನ ಒಂದು ಅರ್ಧದಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಬ್ಬಟ್ಟಿನ ಹೂರಣ ಹಾಕ್ತಾಯಿದ್ದೀನಿ. 1-2-3 ಸ್ಪೂನ್ ಆಗೋಷ್ಟು ನಾವು ಒಬ್ಬಟ್ಟು ಮಾಡಿದಾಗ ಆ ಹೂರಣನ ತೆಗೆದಿಟ್ಕೊಂಡಿರಬೇಕು, ಅದನ್ನು ಸೇರಿಸಬೇಕು. ಅಥವಾ ಈ ರೀತಿ ನೀವು ಹೂರಣ ಹಾಕಲಿಲ್ಲ ಅಂದರೆ 1-2-3 ಸ್ಪೂನು ಬೇಳೆ, ಒಬ್ಬಟ್ಟು ಬೇಯಿಸಿರ್ತೀವಿ ನೋಡಿ, ಆ ಬೇಳೆನಾದರೂ ನೀವು ಹಾಕ್ಬೋದು. ಇವಾಗ ಸಾಂಬಾರು ಪುಡಿ 2 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಹೂರಣ ಹಾಕೋದ್ರಿಂದ ಸಾಂಬಾರಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಬೇಡ ಅಂದರೆ ನೀವು ಸ್ವಲ್ಪ ಬೇಳೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು. ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಸಖತ್ತಾಗಿ ಮಸಾಲೆ ಅಂತೂ ಸೂಪರಾಗಿ ರೆಡಿ ಆಯಿತು ನೋಡಿ. ಇಷ್ಟೇ ಇದು. ಈ ರೀತಿ ನಾವು ನುಣ್ಣಗೆ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆನ ಹಾಕಿ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಅಂತೂ ಚೆನ್ನಾಗಿ ಸಿಡಿಬೇಕು. ಚಿಟಪಟ ಅಂತ ಸಿಡಿದ್ಮೇಲೆ 1-2-3 ತುಂಡು ಒಣಗಿದ ಮೆಣಸಿನ್ಕಾಯಿ, 1 ಗೆಂಟೆ ಬೆಳ್ಳುಳ್ಳಿ ದಪ್ಪಗೆ ಗೆಜ್ಜಿರೋ ಅಂಥದ್ದು, ಸ್ವಲ್ಪ ಹಸಿ ಕರಿಬೇವು ಮತ್ತು ಸ್ವಲ್ಪ ಇಂಗುನೂ ಕೂಡ ಹಾಕಿದ್ದೀನಿ. ನೋಡಿ, ಇದಿಷ್ಟು ಪದಾರ್ಥನ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದಂಥ 1 ಸೌಟು ಮಸಾಲೆನ ಹಾಕೋಣ. ಈ ರೀತಿ ಮಾಡೋದ್ರಿಂದ ಸಾಂಬಾರಿಗೆ ಒಗ್ಗರಣೆ ಚೆನ್ನಾಗಿ ಸೆಟ್ ಆಗುತ್ತೆ. 1 ಸೌಟು ರುಬ್ಬಿದಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಇವಾಗ ಉಳಿದ ಮಸಾಲೆನ ಸೇರಿಸೋಣ. ಎಲ್ಲನೂ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಯಾಕೆಂದರೆ ಎಲ್ಲ ಪದಾರ್ಥನೂ ಕೂಡ ಹುರಿದು ನಾವು ಗ್ರೈಂಡ್ ಮಾಡಿರೋದ್ರಿಂದ ಈ ಮಸಾಲೆನ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಇದಕ್ಕೆ ಒಬ್ಬಟ್ಟು ಕಾಳು ಬೇಯಿಸಿದಂಥ ನೀರು, ಈ ಕಾಳು ಬೇಯಿಸಿದಂಥ ನೀರನ್ನು ಸೇರಿಸೋಣ. ಈ ಕಾಳು ಬೇಯಿಸಿದಂಥ ನೀರಲ್ಲಿ ಸ್ವಲ್ಪ ನಾನು ಮಿಕ್ಸಿನೂ ಕೂಡ ಅದರಲ್ಲೇ ತೊಳೆದು ಸೇರಿಸಿ ಎಲ್ಲನೂ ಕೂಡ ಸೇರಿಸಿದ್ದೀನಿ. ನಾನು ತೊಗರಿಬೇಳೆ ಬೇಯಿಸಿದಂಥ ನೀರು ಪೂರ್ತಿಯಾಗಿ ಸೇರಿಸ್ಕೊಂಡು ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಆ ತೊಗರಿಬೇಳೆ ಬೇಯಿಸಿದಂಥ ನೀರೇನಾದರೂ ಕಡಿಮೆ ಆಯಿತು ಅಂದರೆ ಎಕ್ಸ್ಟ್ರಾ ನೀವು ನೀರು ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ರುಚಿಗೆ ಉಪ್ಪು ಹಾಕಿದ್ದಾಯಿತು ಮತ್ತು ಬೇಳೆ ಬೇಯಿಸಿದಂಥ ನೀರನ್ನು ಕೂಡ ಹಾಕಿದ್ದಾಯಿತು. ಹುಣಸೆ ಹಣ್ಣನ್ನು ನಾನು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳುವಾಗ ಹಾಕಿರೋದ್ರಿಂದ ಇವಾಗ ಹುಳಿ ನೀರನ್ನು ಸೇರಿಸ್ತಾ ಇಲ್ಲ. ಮತ್ತು ಮಸಾಲೆನ ರುಬ್ಬುವಾಗ ನಾನು ಹೂರಣ ಹಾಕಿ ರುಬ್ಬಿರೋದ್ರಿಂದ ಬೆಲ್ಲನೂ ಕೂಡ ಹಾಕ್ತಾಯಿಲ್ಲ. ಅದೇ ಸ್ವೀಟು ಸಾಕಾಗುತ್ತೆ. ನೀವೇನಾದರೂ ಬರೀ ಬೇಳೆ ಹಾಕಿ ಗ್ರೈಂಡ್ ಮಾಡ್ಕೊತು ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇವಾಗ ನೋಡಿ, ಇಷ್ಟೇ ಇದು. ನಾನು ಕೂಡ ಇದನ್ನು ಒಂದು ಪಾತ್ರೆ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ರುಚಿಯಾದ ಒಂದು ಒಬ್ಬಟ್ಟು ಸಾಂಬಾರು ರೆಡಿಯಾಗಿ ಹೋಗುತ್ತೆ.
ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಒಬ್ಬಟ್ಟು ಮಾಡಿದಾಗ. ಇದರಲ್ಲಿ ಅಷ್ಟೊಂದು ಕೆಲಸ ಏನಿರಲ್ಲ, ಆದರೆ ಸಾಂಬಾರು ಮಾತ್ರ ತುಂಬ ರುಚಿಯಾಗಿರುತ್ತೆ. ಒಬ್ಬಟ್ಟು ಮಾಡಿದ ಮೇಲೆ ಒಬ್ಬಟ್ಟು ಸಾಂಬಾರು ಮಾಡಲಿಲ್ಲ ಅಂದರೆ ಏನು ಚೆಂದ ಅಲ್ವಾ. ಒಬ್ಬಟ್ಟಿನ ಸಾಂಬಾರನ್ನ 3 ದಿನ ಇಟ್ಕೊಂಡು ಬೇಯಿಸಿ ತಿನ್ನೋದು ಇನ್ನೂ ಚೆಂದ. ಯಾರಿಗೆಲ್ಲ ಈ ಅಭ್ಯಾಸ ಇದೆ, ಯಾರೆಲ್ಲ ಈ ರೀತಿ ಒಬ್ಬಟ್ಟು ಸಾಂಬಾರನ್ನ 3 ದಿನದ ತನಕ ಇಟ್ಕೊಂಡು ಬೇಯಿಸಿ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಇವಾಗ ನೋಡಿ ಫೈನಲಿ ಒಬ್ಬಟ್ಟಿನ ಸಾಂಬಾರಂತೂ ರೆಡಿ ಆಯಿತು. ಸಖತ್ ರುಚಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಒಂದು ಒಬ್ಬಟ್ಟು ಸಾಂಬಾರು ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.